ಎಸ್ ಎಲ್ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಹತ್ತಿರನೂ ಅದು ಅಂತಂದರೆ ನೀವು 6ನೇ ತಿಂಗಳು ಅಪ್ಲಿಕೇಶನ್ ಹಾಕಿದ್ರಲ್ಲ ಆ ಒಂದು ಪೋಸ್ಟ್ಗೆ ಎಕ್ಸಾಮ್ ಕೂಡ ಸಣ್ಣದ್ರಲ್ಲಿದೆ ಅಂತ ಹೇಳ್ಬೋದು. ಯಾವಾಗ ಅಂತಂದರೆ 8ನೇ ತಾರೀಕು, ಅಂದರೆ ಇದೇ ತಿಂಗಳು 8ನೇ ತಾರೀಕು ನಿಮ್ಮದು ಎಕ್ಸಾಮ್ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು. 8ರಿಂದ 18ನೇ ತಾರೀಕು ತನಕ ನಡೆಯುತ್ತೆ SSC CHSL. ಅದಾದ ನಂತರ SSC MTS ಕೂಡ ನಡೆಯುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ SSC CHSL ಸ್ವಲ್ಪ ಅದ್ರ ಬಗ್ಗೆ ಎಕ್ಸಾಮ್ ಬಗ್ಗೆ 2 ಟೈಪ್ ಎಕ್ಸಾಮ್ ನಡೆಯುತ್ತವೆ. ಆ ಟೈಪ್ ಎಕ್ಸಾಮು, ಸಬ್ಜೆಕ್ಟು ಎಲ್ಲ ತಿಳ್ಕೊಂಬರೋಣ ಈ ಒಂದು ವಿಡಿಯೋದಲ್ಲಿ. ಮೊದಲಿಗೆ ನೀವು ಅಪ್ಲಿಕೇಶನ್ ಹಾಕಿದ ಡೇಟ್ ಬಂದು 23/6/2025ರಿಂದ 18/7/2025 ಅಪ್ಲಿಕೇಶನ್ ನೀವು ಹಾಕಿದ್ರಿ. ಹಾಗೆ ಅಪ್ಲಿಕೇಶನ್ ಅವರು ಡೇಟ್ ಕೊಟ್ಟು 1ನೇ ಎಕ್ಸಾಮ್ ಡೇಟ್ ಕೊಟ್ಟಿದ್ದು 8ನೇ ತಾರೀಕಿಂದ ಹಿಡಿದು 18ನೇ ತಾರೀಕು ತನಕ, ಅಂದರೆ ಇದೇ ತಿಂಗಳು 8ರಿಂದ 18ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಹಾಗೆ ಟೈರ್ 2 ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ಫೆಬ್ರವರಿ ಮಾರ್ಚ್, ಅಂದರೆ ಮುಂದಿನ ವರ್ಷದಿದು. ಅದಾದ ನಂತರ ಕಂಪ್ಯೂಟರ್ ಟೆಸ್ಟ್, ಅದಾದ ನಂತರ ನಿಮ್ಮ ಸೆಲೆಕ್ಷನ್ ಇರುತ್ತೆ. ಇನ್ನು ನಿಮ್ಮದು ಎಕ್ಸಾಮ್ 2 ಥರ ನಡೆಯುತ್ತೆ, ಟೈರ್ 1 ಟೈರ್ 2 ಅಂತ. 1ನೇದ್ದು ಇದೇ ಮಂತಲ್ಲಿ ನಡೆಯುತ್ತೆ. ಅದಕ್ಕೆ ಸಬ್ಜೆಕ್ಟ್ ನೋಡ್ಕೋದಾದರೆ ಮೊದಲನೇ ಫಸ್ಟ್ ಬೇಸಿಕ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಅದರ ಜೊತೆಗೆ ಜನರಲ್ ನಾಲೆಜ್, GK, ಜನರಲ್ ಇಂಟೆಲಿಜೆಂಟ್ ಅಂತ ಇದೆ. ಇದೆಷ್ಟು ಅಂತಂದರೆ 25 ಕ್ವಶನ್ ಇರುತ್ತೆ, 50 ಮಾರ್ಕ್ಸು, 60 ನಿಮಿಷ ಟೈಮ್ ಇರುತ್ತೆ ನಿಮಗೆ. ಅಂದರೆ 60 ಮಿನಿಟ್ಸಲ್ಲಿ 80 ನಿಮಿಷ ಕ್ಯಾಂಡಿಡೇಟ್. ಆಮೇಲೆ ಇಲ್ಲಿ ಮತ್ತೆ ಬೇಸಿಕ್ ಅಂದರೆ ಮ್ಯಾಥ್ಸ್ ಆಗುತ್ತೆ, ಅದ್ರ ಜೊತೆಗೆ ಜನರಲ್ ಅವೇರ್ನೆಸ್ ಕೂಡ. ಟೋಟಲಾಗಿ ನಿಮಗೆ ಎಷ್ಟು ಮಾರ್ಕ್ಸ್ ಇದು ಇದೆ ಅಂತ, ಟೋಟಲಾಗಿ 200 ಮಾರ್ಕ್ಸ್ಗೆ ಟೈರ್ 1 ಎಕ್ಸಾಮ್ ಆಗುತ್ತೆ. 200 ಮಾರ್ಕ್ಸ್ ಅಂದರೆ 25 ಕ್ವಶನ್ನು ಅಂತಂದರೆ ಒಂದಕ್ಕೆ 2 ಮಾರ್ಕ್ಸ್ ಆಗುತ್ತೆ. ಟೋಟಲಾಗಿ 200 ಮಾರ್ಕ್ಸ್ಗೆ ಇದು ನೀವು ಕ್ವಾಲಿಫೈ ಆಗಬೇಕು. ಅದಾದರೆ ಟೈರ್ 2ಗೆ ನಿಮ್ಮ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಟೈರ್ 2 ಅಲ್ಲಿ ನೋಡೋದಾದರೆ ಇಲ್ಲಿ ಸೆಷನ್ 1 ಸೆಷನ್ 2 ಅಂತ 2 ಕೊಟ್ಟಿದ್ದಾರೆ. ಇದು ಸೆಷನ್ 1 ನೋಡೋದಾದರೆ 30 ಮಾರ್ಕ್ಸು, 30 ಕ್ವಶನ್ ಇರುತ್ತೆ. 1 ಕ್ವಶನ್ಗೆ 3 ಮಾರ್ಕ್ಸು. ಟೋಟಲ್ 180 ಮಾರ್ಕ್ಸ್ ಆಯಿತು. ಇದರಲ್ಲಿ ಮ್ಯಾಥಮೆಟಿಕಲ್ ಎಬಿಲಿಟೀಸ್, ಹಾಗೆ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಇದೆ. ಟೋಟಲ್ 180 ಮಾರ್ಕ್ಸ್ ಆಯಿತು. ಇದಕ್ಕೆ ಟೈಮ್ 1 ಅವರ್ ಕೊಡ್ತಾರೆ. ಹಾಗೆ ಸೆಷನ್ 2 ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್, ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಅದ್ರ ಜೊತೆಗೆ ಜನರಲ್ ಅವೇರ್ನೆಸ್ ಕೂಡ ಇರುತ್ತೆ. ಎಷ್ಟು ಅಂತಂದರೆ 60 × 3 ಇದು 180 ಮಾರ್ಕ್ಸು. ಟೋಟಲ್ ಟೈಮಿಂಗ್ ಬಂದು 1 hour 20 minutes. ಫೈನಲಾಗಿ ಹೇಳೋದಂದರೆ ಈ ತೆಳಗೆ ನೋಡ್ಕೋಬೋದು. ಲಾಸ್ಟ್ ಇದಾದಂದರೆ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇರುತ್ತೆ. ಕಂಪ್ಯೂಟರ್ ನಾಲೆಜ್ ಅಂತಂದರೆ 15 ಕ್ವಶನ್ ಇರುತ್ತೆ, 45 ಮಾರ್ಕ್ಸು, 15 ನಿಮಿಷ ಟೈಮಿಂಗ್ ಇರುತ್ತೆ. ಈ ರೀತಿ CHSL ಸೆಕೆಂಡ್ ಇಯರ್ ಮೇಲೆ ಇತ್ತಿದ್ದು ಈ ರೀತಿ ನಿಮಗೆ ಸೆಷನ್ ಮೇಲೆ ಇರುತ್ತೆ. ಆದ ನಂತರ ಸ್ಕಿಲ್ ಟೆಸ್ಟ್ ಅಂದರೆ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ. ಇವೆಲ್ಲ ಪಾಸಾಗಿ ನೀವು ಟೈಪಿಂಗ್ ಟೆಸ್ಟ್ ಪಾಸ್ ಆಗಲಿಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮೇನ್ ಟೈಪಿಂಗ್ ಟೆಸ್ಟ್ ಕೂಡ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಕ್ಷನ್ 1ನಲ್ಲಿ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಇದೆ. ಆಮೇಲೆ 2ನೇ ಆಪ್ಷನಲ್ಲಿ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಇದೆ. ಹಾಗೆ ಸೆಷನ್ 2ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್, ಹಾಗೆ ಜನರಲ್ ಅವೇರ್ನೆಸ್ ಇದೆ. ಹಾಗೆ ಸೆಷನ್ 3ಅಲ್ಲಿ ಕಂಪ್ಯೂಟರ್ ನಾಲೆಜ್ ಟೆಸ್ಟ್, ಹಾಗೆ ಸೆಷನ್ 4ಅಲ್ಲಿ ಸ್ಕಿಲ್ ಟೆಸ್ಟ್, ಟೈಪಿಂಗ್ ಟೆಸ್ಟ್ ಅಂತಂದರೆ ಈಗ ಈ ತಿಂಗಳಲ್ಲಿ ಇವು ಸೆಷನ್ 1 ಮುಗಿಯುತ್ತೆ. 1 ಸೆಕೆಂಡ್. ಇದೇ 2000 ನವೆಂಬರಲ್ಲಿ ಈ ಒಂದು ಸೆಷನ್ 1 ಮುಗಿಯುತ್ತೆ. ಅದಾದ ನಂತರ ನೆಕ್ಸ್ಟ್ ಇಯರಲ್ಲಿ ಸೆಷನ್ 2 ಮುಗಿಯುತ್ತೆ. ಅದ್ರ ಜೊತೆಗೇ ಅವತ್ತೇ ಕಂಪ್ಯೂಟರ್ ಟೆಸ್ಟ್ ಕೂಡ ಆಗುತ್ತೆ. ಇದಾದ ನಂತರ ಇದೆಲ್ಲ ಸೆಲೆಕ್ಟ್ ಆದ ನಂತರ ನಿಮಗೆ ಸ್ಕಿಲ್ ಟೆಸ್ಟ್, ಟೈಪಿಂಗ್ ಟೆಸ್ಟ್ ಇಡ್ತಾರೆ, ಸ್ಪೀಡ್ ಟೆಸ್ಟ್ ಆಗಿರುತ್ತೆ, ಅದು ಕೂಡ ಮುಗಿಯುತ್ತೆ. ಇದಾದ ನಂತರ ನಿಮ್ಮದು ಸೆಲೆಕ್ಷನ್ ಪ್ರೋಸೆಸ್, ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೆಯುತ್ತೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೊಂದು ತಿಳಿಸ್ಕೊಟ್ಟಿದ್ದೀವಿ. ಹಾಗೆ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಡೆ ನೋಡೋದಾದರೆ ಸಿಲೆಬಸ್ ಏನು ಕೇಳ್ತಾರೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಫಸ್ಟು ಟೈರ್ 1 ಅಂತಂದರೆ 1ನೇ ಎಕ್ಸಾಮಲ್ಲಿ ಇಂಗ್ಲೀಷಲ್ಲಿ ಸಿಲೆಬಸ್ ಏನಂತ ನೋಡೋದಾದರೆ ನೋಡ್ಕೊಳ್ಳಿ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಸಿನಾನಿಮ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಸ್ಪೋರ್ಟ್ ದಿ ಎರರ್, ಇವು ಅಷ್ಟು ಕೇಳ್ತಾರೆ. ಇವು ಅಷ್ಟರಲ್ಲಿ
ನೀವು ಸ್ಟಡಿ ಮಾಡಲೇಬೇಕು. ಹಾಗೆ ಅದಾದ ನಂತರ ಜನರಲ್ ಇಂಟೆಲಿಜೆನ್ಸ್, ಅದರಲ್ಲಿ ಇವಷ್ಟು ಕೇಳ್ತಾರೆ ನೋಡಿ, ಸಿನಾನಿಮ್ಸ್ ಜಾಸ್ತಿ ಇವೆ. ಇವಷ್ಟು ಪಾಯಿಂಟ್ಸ್ ನೀವು ತಯಾರಿ ಮಾಡಲೇಬೇಕು. ಹಾಗೆ ಆ್ಯಪ್ಟಿಟ್ಯೂಡ್ ಒಳಗೆ ನಂಬರ್ ಸಿಸ್ಟಮ್ ಕೇಳ್ತಾರೆ. ನಂಬರ್ ಸಿಸ್ಟಮ್ ಒಳಗಡೆ ಯಾವ ಥರ ಕೇಳ್ತಾರೆ ನೋಡ್ಕೊಳ್ಳಿ. ಹೋಲ್ ನಂಬರ್, ಡಿಸಿಮಲ್ ಆ್ಯಂಡ್ ಫ್ರ್ಯಾಕ್ಷನ್, ಹಾಗೆ ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸ್ ಅಂತ ಕೇಳ್ತಾರೆ. ಆದ ನಂತರ ಫಂಡಮೆಂಟಲ್, ಆಮೇಲೆ ಆಲ್ಜಿಬ್ರಾ, ಜಿಯೋಮೆಟ್ರಿ, ಸೊ ಈ ರೀತಿ ಕೇಳ್ತಾರೆ. ಜನರಲ್ ಅವೇರ್ನೆಸ್ಸಲ್ಲಿ ಸೊ ಇಷ್ಟು ಕೇಳ್ತಾರೆ. ನಂತರ ಇದಷ್ಟು ಟೈರ್ 1. ಹಾಗೆ ಟೈರ್ 2 ನೋಡೋದಾದರೆ, ಒಂದೇದು ಮ್ಯಾಥಮೆಟಿಕಲ್ ಇದೆ ಟೈರ್ 2 ಅಲ್ಲಿ. ಟೈರ್ 2 ಅಲ್ಲಿ ನೋಡೋದಾದರೆ ನಂಬರ್ ಸಿಸ್ಟಮ್ ಇದೆ, ಫಂಡಮೆಂಟಲ್ ಇದೆ, ಆಮೇಲೆ ಆಲ್ಜಿಬ್ರಾ, ಜಿಯೋಮೆಟ್ರಿ, ಮೆನ್ಸುರೇಷನ್, ಸೊ ಟ್ರಿಗ್ನೋಮೆಟ್ರಿ, ಸೊ ಇವೆಲ್ಲ ಸಬ್ಜೆಕ್ಟ್ನು ಓದ್ಕೊಳ್ಬೇಕು ಮ್ಯಾಥ್ಸಿಗೆ. ಅದ ನಂತರ ರೀಸನಿಂಗ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ಅಲ್ಲಿ ಇಷ್ಟು ಪಾಯಿಂಟ್ ಕೇಳ್ತಾರೆ, ಇದು ನೋಡ್ಕೊಳ್ಳಿ. ಇಂಗ್ಲೀಷ್ ಕೂಡ ಇದೆ. ಸೊ ಈ ರೀತಿ ಜನರಲ್ ಅವೇರ್ನೆಸ್ ಕೂಡ ಇದೆ. ಕಂಪ್ಯೂಟರ್ ನಾಲೆಜ್ ಅಂತಂದರೆ ಕಂಪ್ಯೂಟರ್ ಬೇಸಿಕ್ಸ್ ಇಷ್ಟಿದೆ ನೋಡಿ. ಇಷ್ಟೆಲ್ಲ ಪ್ರಿಫರ್ ಆಗಬೇಕು. ಇದು ಈ ಸಿಲೆಬಸ್ ಆಗಿರುತ್ತೆ. ಹಾಗೆ ಇನ್ನು 200 ಮಾರ್ಕ್ಸಲ್ಲಿ ಟೈರ್ 1ಇಂದ ಟೈರ್ 2ಗೆ ಪಾಸ್ ಆಗ್ಬೇಕಂದ್ರೆ ಎಷ್ಟು ಮಾರ್ಕ್ಸ್ ತೊಗೋಬೇಕಂದ್ರೆ, UR ಅವರು 30%, ಹಾಗೆ OBC ಅವರು 25%, ಆಮೇಲೆ 20%. ಸೊ ಈ ರೀತಿ ತೊಗೊಳ್ಬೇಕು. ಸೊ ಈ ಒಂದು ವಿಡಿಯೋ ಹೀಗಾಗಿದೆ. ಇನ್ನು ಯೋಧಾಸ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾವು ಪ್ರತಿಯೊಂದು ವಿಡಿಯೋ ಹಾಕ್ತಿರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.